ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಿಮ್ಮನೆ ಕಿಚನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದೇ ಫುಡ್ ಕಲರ್ ಬಳಸದೆ ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಕಬಾಬ್ ಯಾವ ಥರ ಮಾಡೋದು ನೋಡೋಣ ಬನ್ನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಮೊದಲಿಗೆ ಒಂದು ಪೇಸ್ಟ್ ರೆಡಿ ಮಾಡಿಕೊಳ್ತಾ ಇದ್ದೇನೆ. ಅದಕ್ಕೆ ನಾನು 4ರಿಂದ 5 ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೇನೆ. 3 ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ತೆಗೆದುಕೊಂಡಿದ್ದೇನೆ. 3 ಇಂಚು ಶುಂಠಿ ಸಹ ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ತೇನೆ. ಈಗ ಒಂದು ಜಾರಿಗೆ ಎಲ್ಲ ಪದಾರ್ಥಗಳನ್ನು ಹಾಕಿಕೊಳ್ಳುತ್ತೇನೆ. ಈ ಥರ ಪೇಸ್ಟ್ ಮಾಡಿಕೊಂಡು ಕಬಾಬು ಮಾಡೋದ್ರಿಂದ ಕಬಾಬು ತುಂಬ ರುಚಿಯಾಗಿ ಬರುತ್ತದೆ. ಇದನ್ನು ನಾನು ಈಗ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಬರುತ್ತೇನೆ. ನಾನು ಇಲ್ಲಿ ಅರ್ಧ kg ಚಿಕನ್ ಆಗುವಷ್ಟು ಮಸಾಲೆಯನ್ನು ರುಬ್ಕೊಳ್ತಾ ಇದ್ದೇನೆ. ನೋಡ್ತಾ ಇದ್ದೀರಲ್ವಾ, ಈ ಥರ ಗ್ರೈಂಡ್ ಆದರೆ ಸಾಕು. ಜಾಸ್ತಿ ನೀರು ಹಾಕಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಇಲ್ಲಿ ನಾನು ಅರ್ಧ kg ಚಿಕನನ್ನು ತೆಗೆದುಕೊಂಡಿದ್ದೇನೆ. ಚಿಕನ್ನ ನಾನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿಕೊಳ್ಳೋದಕ್ಕೆ ಒಂದು ದೊಡ್ಡ ಬೌಲಿಗೆ ಹಾಕಿಕೊಳ್ತಾ ಇದ್ದೇನೆ. ಈಗ ನಾನು ಮ್ಯಾರಿನೇಟ್ ಮಾಡಿಕೊಳ್ಳಲು ಇಲ್ಲಿ ನಾನು 3 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಹಾಕಿಕೊಳ್ತಾ ಇದ್ದೇನೆ. ಕಾರ್ನ್ಫ್ಲೋರ್ ಹಾಕೋದ್ರಿಂದ ಕಬಾಬು ಕ್ರಿಸ್ಪಿಯಾಗಿ ಬರುತ್ತದೆ. ಆವಾಗಲೇ ಗ್ರೈಂಡ್ ಮಾಡಿಕೊಂಡ ಪೇಸ್ಟನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಮನೆಯಲ್ಲೇ ರೆಡಿ ಮಾಡಿದಂಥ ಚಿಲ್ಲಿ ಪೌಡರನ್ನು 2 ಟೇಬಲ್ ಸ್ಪೂನ್ ಅಷ್ಟು ಹಾಕಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಅರ್ಧ kg ಆಗುವಷ್ಟು ಚಿಕನಿಗೆ ನಾನು ಒಂದು ಫುಲ್ ಪಾಕೆಟ್ ಕಬಾಬ್ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಕಬಾಬ್ ಪೌಡರನ್ನು ಸೇರಿಸಿಕೊಳ್ಳಿ. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಅರ್ಧ kg ಚಿಕನಿಗೆ ಒಂದು ಮೊಟ್ಟೆಯನ್ನು ಒಡೆದು ಹಾಕಿಕೊಳ್ತಾ ಇದ್ದೇನೆ. ಈ ರೀತಿ ಕಬಾಬ್ ಮನೆಯಲ್ಲೇ ಮಾಡಿಕೊಳ್ಳೋದರಿಂದ ನೀವು ರೆಸ್ಟೋರೆಂಟಿಗೆ ಹೋಗೋದನ್ನೇ ಮರೆತು ಬಿಡ್ತೀರಾ. ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೇನೆ. ಮಸಾಲೆ ಚಿಕನ್ಗೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊರಗಡೆ ಹೋಗಿ ತಿನ್ನುವುದಕ್ಕಿಂತ ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚಿಕನಿಗೆ ಹೊಂದಿಕೊಂಡ ನಂತರ ಚಿಕನನ್ನು 1ರಿಂದ 2 ತಾಸು ಮ್ಯಾರಿನೇಟ್ ಆಗಲು ಎತ್ತಿಟ್ಕೊಳ್ಳೋಣ. ನೋಡಿ, ಈಗ 1 ಅವರ್ ಆಗಿದೆ. ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಚಿಕನ್ ಪೀಸೆಲ್ಲ ಸ್ಮೂತಾಗಿ ಜ್ಯೂಸಿಯಾಗಿ ಆಗಿದೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಚಿಕನ್ ಪೀಸಸ್ಸಿಗೆಲ್ಲ ಮಸಾಲ ಯಾವ ಥರ ಅಂಟ್ಕೊಂಡಿದೆ. ಈ ಥರ ಆದರೆ ಸಾಕು. ಈ ಕಡೆ ಸೈಡ್ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿಕೊಂಡ ಚಿಕನ್ನ ಒಂದೊಂದೇ ಪೀಸ್ ಎಣ್ಣೆಯಲ್ಲಿ ಬಿಡೋಣ. ಎಲ್ಲನೂ ಒಂದೇ ಸಾರಿ ಬಿಟ್ಕೋಬೇಡಿ. ಚಿಕನ್ ಪೀಸ್ ಒಂದಕ್ಕೊಂದು ಅಂಟಿಕೊಳ್ಳುವ ಚಾನ್ಸ್ ಇರುತ್ತೆ. ಅದಕ್ಕೆ ಒಂದೊಂದೇ ಪೀಸ್ ಬಿಟ್ಕೊಳ್ಳೋಣ. ಚಿಕನ್ ಪೀಸ್ನ ಎಣ್ಣೆಯಲ್ಲೇ ಬಿಟ್ಕೊಂಡ ತಕ್ಷಣವೇ ತಿರುವಿ ಹಾಕ್ಲಿಕ್ಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಟು ತಿರುವಿ ಹಾಕ್ಕೊಳ್ಳಿ. ಈ ಚಿಕನ್ ಕಬಾಬ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಲೋ ಫ್ಲೇಮ್ನಲ್ಲಿ ಇಟ್ಟು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಈ ಥರ ಕಲರ್ ಚೇಂಜ್ ಆಗುವಂತೆ ಬೇಯಿಸ್ಕೊಳ್ಳೋಣ. ಈ ಟೈಮಲ್ಲಿ ನಾನು ಇದಕ್ಕೆ ಹಸಿ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ ಮತ್ತು 6ರಿಂದ 7 ಪೀಸ್ ಬೆಳ್ಳುಳ್ಳಿಯನ್ನು ಸಹ ಹಾಕಿಕೊಳ್ತಾ ಇದ್ದೇನೆ. ಈ ಥರ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳೋದ್ರಿಂದ ಕಬಾಬ್ ಟೇಸ್ಟ್ ಅದ್ಭುತವಾಗಿರುತ್ತದೆ. ನೀವು ಸಹ ಹಾಕಿಕೊಳ್ಳಿ, ಚೆನ್ನಾಗಿರುತ್ತೆ. ಕಬಾಬ್ ಒಂದು 50% ಬೇಯಿಸಿದ ನಂತರ ಹಾಕಿಕೊಳ್ಳಿ. ಮೊದಲೇ ಹಾಕಿಕೊಂಡು ಬಿಟ್ಟರೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಸೀದೋಗಿ ಆ ಫ್ಲೇವರ್ ಹೋಗುತ್ತದೆ. ಆದರೆ ಅದಕ್ಕೆ 50% ಬೇಯಿಸಿದ ನಂತರ ಹಾಕಿಕೊಳ್ಳಿ. ಕಬಾಬು ಸಹ ಚೆನ್ನಾಗಿ ಬೆಂದಿದೆ. ಕಲರ್ ಸಹ ಚೆನ್ನಾಗಿ ಬಂದಿದೆ. ಈ ಥರ ಕಲರ್ ಬಂದಿದ್ದರೆ ಸಾಕು, ಚಿಕನ್ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ನಾನು ಕಬಾಬನ್ನು ಎಣ್ಣೆಯಿಂದ ತೆಗಿತಾ ಇದ್ದೇನೆ. ನೋಡ್ತಾ ಇದ್ದೀರಲ್ಲ ಕಲರ್ ಯಾವ ಥರ ಬಂದಿದೆ ಅಂತ. ಯಾವುದೇ ಥರ ಟೇಸ್ಟಿಂಗ್ ಪೌಡರ್ ಬಳಸದೆ ಸುಲಭವಾಗಿ ಮನೆಯಲ್ಲೇ ಕಬಾಬನ್ನು ಮಾಡ್ಕೊಳ್ಬೋದು. ಈ ರೀತಿ ಒಂದು ಸಾರಿ ಕಬಾಬ್ ಮಾಡ್ಕೊಂಡು ನೋಡಿ. ರೆಸ್ಟೋರೆಂಟಿಗೆ ಹೋಗದೆ ಮನೆಯಲ್ಲೇ ವಾರಕ್ಕೆ 2 ಬಾರಿ ಮಾಡಿಕೊಂಡು ತಿಂತೀರಾ. ನೋಡಿ, ಕಬಾಬಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೇನೆ. ಉಳಿದ ಚಿಕನ್ ಪೀಸನ್ನು ಸಹ ನಾನೀಗ ಎಣ್ಣೆಯಲ್ಲಿ ಬಿಟ್ಕೊಳ್ತಾ ಇದ್ದೇನೆ. ಎಲ್ಲನೂ ಒಂದೇ ಸಾರಿ ಹಾಕಿಕೊಳ್ಳಬೇಡಿ, ಚಿಕನ್ ಚೆನ್ನಾಗಿ ಬೇಯೋದಿಲ್ಲ.
ಹಾಗಾಗಿ 2 ಬಾರಿ ಸ್ವಲ್ಪ ಸ್ವಲ್ಪ ಹಾಕಿಕೊಳ್ಳಿ. ಚಿಕನ್ನು ಸಹ ಬೇಯುತ್ತದೆ, ತಿನ್ನೋಕ್ಕೂ ಸಹ ಚೆನ್ನಾಗಿರುತ್ತೆ. ಮತ್ತು ನಾನು ಇಲ್ಲಿ ಚಿಕನ್ ಒಂದು 50% ಚೆನ್ನಾಗಿ ಬೇಯಿಸಿದ ನಂತರ ನಾನಿಲ್ಲಿ ಸ್ವಲ್ಪ ಹಸಿ ಕರಿಬೇವು ಮತ್ತು ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಲೋ ಫ್ಲೇಮ್ನಲ್ಲಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ತುಂಬ ಕ್ರಿಸ್ಪಿ ಆ್ಯಂಡ್ ಜ್ಯೂಸಿಯಾಗಿರೋ ಕಬಾಬ್ ರೆಡಿ ಆಗುತ್ತೆ. ನೀವೇನಾದರೂ ವಿಡಿಯೋ ನೋಡಿ ಟ್ರೈ ಮಾಡಿದರೆ ಯಾವ ಥರ ಬಂತು ಅಂತ ಹೇಳಿ ಮತ್ತು ಕಮೆಂಟ್